Hi everyone, Grand Theft Auto 6 will now release on Tuesday, November 19, 2026. We are sorry for adding additional time to what we realize has been a long wait, but those extra months will allow us to finish the game with the level of polish you have come to expect and deserve ಅಂತ ನಮ್ಮ GTA ಅವರು ರಾಕ್ ಸ್ಟಾರ್ಸ್ ಅವರು ಒಂದು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು, ಕೋಪ ಬಂತು. 2025 ರಿಲೀಸ್ ಆಗುತ್ತೆ ಅಂತ ಟ್ರೇಲರ್ ಎಲ್ಲದನ್ನು ಕೂಡ ಲಾಂಚ್ ಮಾಡಿ ಈಗ ಇನ್ನೂ ಒಂದು ವರ್ಷ ಪೋಸ್ಟ್ ಪಾನ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ಗೇಮ್ನ ನಾವು ಆಡ್ತೀವಾ ಅಂತಾನೆ ಅನ್ನಿಸ್ಬಿಟ್ಟಿದೆ. ಏನೇ ಆಗಲಿ, ಒಂದು ವರ್ಷ ಟೈಮ್ ಸಿಕ್ಕಿದೆ, ಅದರಲ್ಲಿ ಏನೇನು ಬೇಕು ಎಲ್ಲದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳೋದಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಹೊಸ ಹಿಸ್ಟ್ರಿನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಗೊತ್ತಿಲ್ಲ ಇನ್ನೂ ಎಷ್ಟು ಪಾಲಿಷ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಟೈಮ್ನಂತೂ ಅವರು ತಗೊಂಡಿದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ WWE ರೆಸ್ಲರ್ಸ್ಗಳು 2000s ಅಲ್ಲಿ ಹಾಗೆ 2025 ಅಲ್ಲಿ ಅವರೇಜ್ ಇಯರ್ಸ್ನ ನಾವು ಲೆಕ್ಕ ಹಾಕೋದಾದ್ರೆ, ಅಂದರೆ 2000 ಇಸ್ವಿಯಲ್ಲಿ WWE ಟಾಪ್ ಸ್ಟಾರ್ಸ್ಗಳ ಅವರೇಜ್ ವಯಸ್ಸು ಎಷ್ಟಿತ್ತು ಆ್ಯಂಡ್ ಈಗ 2025 ಇರ್ತಕ್ಕಂತಹ ಸೂಪರ್ ಸ್ಟಾರ್ಸ್ಗಳ ಅವರೇಜ್ ವಯಸ್ಸು ಎಷ್ಟಿತ್ತು ಅಂತ ನಾವು ಲೆಕ್ಕ ಹಾಕೋದಾದ್ರೆ, ದ ರಾಕ್ ಅವರು 2000 28ನೇ ವರ್ಷದವರು, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು 36 ವರ್ಷ, ಅಂಡರ್ಟೇಕರ್ ಅವರು 35, ಮಿಕ್ ಫಾಲಿ 35, ಟ್ರಿಪಲ್ ಎಚ್ 31, ಕರ್ಟ್ ಆಂಗಲ್ 32, ಶಾನ್ ಮ್ಯಾಕಲ್ 35, KN 33, ಕ್ರಿಸ್ ಜೆರಿಕೋ 30, ಬಿಗ್ ಶೋ 28 ವರ್ಷದವರು. ಅಂಡ್ 2000ನೇ ಇಸ್ವಿಯಲ್ಲಿ ಅವರೇಜ್ WWE ಟಾಪ್ ಸೂಪರ್ ಸ್ಟಾರ್ನ ಏಜು 32.3 ವರ್ಷ ಆಗಿರೋದು. ಬಟ್ ಈಗ 2025 ಬಂದ್ರೆ ಕೋಡಿ ರೋಡ್ಸ್ ಅವ್ರಿಗೆ 40 ವರ್ಷ, ರೋಮನ್ ರೈನ್ಸ್ ಅವ್ರಿಗೆ 40 ವರ್ಷ, ಜಾನ್ಸಿನ್ ಅವ್ರಿಗೆ 48 ವರ್ಷ, ರ್ಯಾಂಡಿ ಓಟನ್ ಅವ್ರಿಗೆ 45 ವರ್ಷ, ಗಂತರ್ ಅವ್ರಿಗೆ 37 ವರ್ಷ, ಸೆತ್ ರಾಲಿನ್ಸ್ ಅವ್ರಿಗೆ 39 ವರ್ಷ, CM ಪಂಕ್ ಅವ್ರಿಗೆ 46 ವರ್ಷ, ಡ್ರೂ ಮ್ಯಾಕೆಂಟೈರ್ ಅವ್ರಿಗೆ 40 ವರ್ಷ, ಕೆವಿನ್ ಓವೆನ್ಸ್ ಅವ್ರಿಗೆ 41 ವರ್ಷ, ಜೇ ಊಸೋಗೆ 39 ವರ್ಷ. ಸೊ 2025 WWE ಟಾಪ್ ಸೂಪರ್ ಸ್ಟಾರ್ಸ್ ಗಳ ಏಜು 41.5. ಲಿಟ್ರಲಿ 30 ವರ್ಷ ಇದ್ದಂತಹ ಅವರೇಜು ಈಗ 40 ವರ್ಷಕ್ಕೆ ದಾಟಿದೆ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ನಾವು ತಗೋಬೇಕು. ಯಾಕಂದ್ರೆ 2000ನೇ ಇಸ್ವಿಯಲ್ಲಿ WWE ತನ್ನ ಪೀಕ್ ಅಲ್ಲಿ ಇತ್ತು. ಆಗ ಕಂಪನಿಯ ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ 40 ವರ್ಷಕ್ಕೆ ಒಳಗಡೆನೆ WWE ಟಾಪ್ ಸ್ಟಾರ್ಸ್ ಗಳಾಗಿದ್ರು. ಬಟ್ ಈಗ ಅವರೆಲ್ಲರಿಗೂ ಕೂಡ 40ಕ್ಕಿಂತ ಜಾಸ್ತಿ ಏಜ್ ಆಗ್ತಾ ಇದೆ. ಅಂಡ್ ಇನ್ನೂ ಕೂಡ WWE ಅವರು ಆ ರೀತಿಯ ಟಾಪ್ ಸ್ಟಾರ್ಸ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಲಿಟ್ರಲಿ ಚಿಕ್ಕ ವಯಸ್ಸಲ್ಲೇ ಟಾಪ್ ಸ್ಟಾರ್ಸ್ ಗಳನ್ನ ಬಿಲ್ಡ್ ಮಾಡಿದ್ರೆ ಮಾತ್ರ ಅವರು ಕಂಪನಿನ ಮುನ್ನಡೆಸೋದಕ್ಕೆ ಸಾಧ್ಯ ಆಗೋದು. ಆ ಒಂದು ಕೆಲಸನ ಜಾನ್ಸಿನ್ ಅವರು ಮಾಡ್ಕೊಂಡು ಬಂದ್ರು, ರ್ಯಾಂಡಿ ಆರ್ಟನ್ ಅವರು ಮಾಡ್ಕೊಂಡು ಬಂದ್ರು, ರೋಮನ್ ರೈನ್ಸ್ ಅವರು ಮಾಡ್ಕೊಂಡು ಬಂದ್ರು. ಬಟ್ ಈಗ ಸದ್ಯಕ್ಕೆ ಅಂತ ಸೂಪರ್ ಸ್ಟಾರ್ ಯಾರು ಕೂಡ ಕಾಣಿಸ್ತಾ ಇಲ್ಲ. ಬ್ರಾನ್ ಬ್ರೇಕರ್ ಅವರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಆ ಒಂದು ಇನ್ವೆಸ್ಟ್ಮೆಂಟ್ ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತಾ ಇದೆಯಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗಲಿ, ಯಾರು ಅಥಾರಿಟಿನ ನಡೆಸ್ತಾ ಇದ್ದಾರೋ ಅವರೇ ಬಂದು ರೈವಲ್ರಿನ ಮಾಡಿದ್ರೆ ಮಾತ್ರ ಆ ಒಂದು ಟಾಪ್ ಲೆವೆಲ್ ಅಚೀವ್ಮೆಂಟ್ ನ ಮಾಡೋದಕ್ಕೆ ಸಾಧ್ಯ ಆಗೋದು. 2000ರಲ್ಲೂ ಕೂಡ ನಾವು ಗಮನಿಸಿದ್ರೆ ವಿನ್ಸ್ ಮಿಕ್ಮೆನ್ ಅವರೇ ಖುದ್ದಾಗಿ ಅಖಾಡಕ್ಕೆ ಇಳಿದಿದ್ರು. ಅಂಡ್ ಈಗ 2015ರ ಗ್ಯಾಪ್ ನ ನಾವು ನೋಡಿದ್ರೆ ಆಗ್ಲೂ ಕೂಡ ಟ್ರಿಪಲ್ ಎಚ್ ಆಗಿ ವಿನ್ಸ್ ಮಿಕ್ಮೆನ್ ಇಬ್ರು ಕೂಡ ಅಖಾಡಕ್ಕೆ ಇಳಿದು ರೋಮನ್ ರೈನ್ಸ್ ಅವ್ರನ್ನ ಬೆಳೆಸಿದ್ರು. ಬಟ್ ಈಗ 2025ರಲ್ಲಿ ಯಾರು ಕೂಡ ಅಖಾಡದಲ್ಲಿ ಇಲ್ಲ. ಐ ಥಿಂಕ್ ಟ್ರಿಪಲ್ ಎಚ್ ಅವರು ಆ ಒಂದು ವಿಚಾರಕ್ಕೆ ಟ್ರೈನಿಂಗ್ ಕೂಡ ನಡೆಸ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ, ಅವರೇ ಅಖಾಡಕ್ಕೆ ಇಳಿದ್ರೆ ಮಾತ್ರ ನಮಗೆ ಒಂದು ಪ್ಯೂರ್ ಬೇಬಿ ಫೇಸ್ ನ ವಿಟ್ನೆಸ್ ಮಾಡುವಂತಹ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಗ್ಗೆ. ಕಳೆದ ವಾರದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಹಿಸ್ಟ್ರಿಯಲ್ಲೇ ಲೋಯೆಸ್ಟ್ ವ್ಯೂವರ್ಶಿಪ್ ಆಯ್ತು ಅಂತಾನೆ ಹೇಳ್ಬಹುದು. ಲಿಟ್ರಲಿ 933K ವ್ಯೂವರ್ಶಿಪ್ ಬಂದಿದೆ. 1 ಮಿಲಿಯನ್ಗಿಂತನೂ ಕೂಡ ಕಮ್ಮಿ ಬಂದಿದೆ. ಸೊ ನಾವು ಆಗಸ್ಟ್ 1ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕಿನ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ನ ಲೆಕ್ಕ ಹಾಕೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಲಿಸ್ಟ್ ಕೂಡ ರಿಲೀಸ್ ಆಗಿದೆ. 1.5 ಮಿಲಿಯನ್, 1.54 ಮಿಲಿಯನ್, 1.4, 1.25, 1.14, 1.54, 1.31, 1.34, 1.23, 1.03, 1.01, 1.18, 1.14 ಅಂಡ್ ಫೈನಲಿ 933K ಬಂದಿದೆ. ಲಿಟ್ರಲಿ ಇದನ್ನಂತೂ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಫ್ಕೋರ್ಸ್ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಹೇಳ್ತಾರೆ ಕಾಂಪಿಟೇಷನ್ ತುಂಬಾ ಇತ್ತು, ಹ್ಯಾಲೋವಿನ್ ಕೂಡ ಇತ್ತು. ಬಟ್ ಈಗ ಬಂದಿರತಕ್ಕಂತಹ ವ್ಯೂವರ್ಶಿಪ್ ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಂಗಂತ ಇದು WWE ಡೌನ್ ಫಾಲ್ ಏನ್ ಅಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಏನೇ ಆಗ್ಲಿ, ಈ ಒಂದು ವ್ಯೂವರ್ಶಿಪ್ ಗೆ ತುಂಬಾ ಜನ ಕೋಡಿ ರೋಡ್ಸ್ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೈನ್ ಚಾಂಪಿಯನ್ ಅವರು ನೋಡೋದಕ್ಕೆ ಜನಗಳು ಬರ್ತಾರೆ. ಅಂಡ್ ಅವ್ರನ್ನ ನೋಡೋದಕ್ಕೆ ಬಂದಂತಹ ಜನಗಳೇ ಈಗ ಇಷ್ಟೊಂದು ವ್ಯೂವರ್ಶಿಪ್ ನ ತಗೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಮೈನ್ ರೀಸನ್ ಕೋಡಿ ರೋಡ್ಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಸ್ಮ್ಯಾಕ್ ಡೌನ್ ನ ಯಾರು ಬುಕ್ ಮಾಡ್ತಾರೋ ಅವರು ಅಂತ ಹೇಳ್ತಾ ಇದ್ದಾರೆ.
ನಿಮ್ಗೇನು ಅನ್ಸುತ್ತೆ ಗಾಯ್ಸ್, ಇದಕ್ಕೆ ಮೈನ್ ರೀಸನ್ ಯಾರು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಕೋಡಿ ರೋಡ್ಸ್ ಅವರು ಕೂಡ ಒಂದು ರೀತಿಲಿ ಕಾರಣನೇ. ಯಾಕಂದ್ರೆ ನೀವು ಯಾವುದಾದ್ರೂ ಒಂದು ಶೋನ ಚಾಂಪಿಯನ್ ಆಗಿದ್ದೀರಾ ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ರೇಟಿಂಗ್ಸ್ನ ಮೇಲ್ಗಡೆ ತಗೊಂಡೋಗೋದಕ್ಕೆ. ಬಟ್ ಅದನ್ನ ನೀವು ಮಾಡೋದ್ರಲ್ಲಿ ಸದ್ಯಕ್ಕೆ ವಿಫಲರಾಗ್ತಾ ಇದ್ದೀರಾ. ಅಂಡ್ ಇದು ಐ ಥಿಂಕ್ ಸ್ಮ್ಯಾಕ್ ಡೌನ್ನ ಡೌನ್ಫಾಲ್ ಖಂಡಿತವಾಗ್ಲೂ ಕೂಡ ಹೌದು. ಡಬ್ಲ್ಯೂ ಅವರು ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ತನ್ನ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಸಿಎಂ ಪಂಕ್ ಅವರ ಮೇಲೆ ಒಂದು ಕಮೆಂಟ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನನ್ನ ಥಿಯರಿ ಏನಪ್ಪಾ ಅಂದ್ರೆ ಸಿಎಂ ಪಂಕ್ ಅವರು UFC ಯಲ್ಲಿ 2 ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ ಅಂಡ್ ಆ 2 ಮ್ಯಾಚ್ ಅಲ್ಲೂ ಕೂಡ ಸಿಎಂ ಪಂಕ್ ಅವರು ಸೋತೋಗಿದ್ದಾರೆ. ಬಟ್ ನಾನು UFC ಯಲ್ಲಿ ಫ್ಲೂಡ್ ನ ಸೋಲ್ಸಿದ್ದೀನಿ. ಸೊ ನಾನು ಒಂದು ಮ್ಯಾಚ್ ನ UFC ಯಲ್ಲಿ ಗೆದ್ದಿದ್ದೀನಿ. ಆದ್ರೂ ಕೂಡ ಸಿಎಂ ಪಂಕ್ ಅವರ ಬಳಿ ಯಾಕೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಇದೆ ಅಂಡ್ ನನ್ನ ಬಳಿ ಯಾಕೆ ಇನ್ನೂ ಕೂಡ ಆ ಒಂದು ಚಾಂಪಿಯನ್ಶಿಪ್ ಬಂದಿಲ್ಲ ಅಂತ ನಮ್ಮ ಲೋಗನ್ ಪಾಲ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡಿದ್ದಾರೆ. ಸೊ ಸಿಎಂ ಪಂಕ್ ಅವರು UFC ಯಲ್ಲಿ 2 ಮ್ಯಾಚ್ ಸೋತಿದ್ದಾರೆ. ಬಟ್ ನಾನು ಒಂದು ಮ್ಯಾಚ್ ಗೆದ್ದಿದ್ದೀನಿ, ಅದು ಕೂಡ ನಾನು ಫ್ಲೂಡ್ ನ ಸೋಲ್ಸಿದ್ದೀನಿ. ಆದ್ರೂ ಕೂಡ ಸಿಎಂ ಪಂಕ್ ಅವರು ಅದು ಹೆಂಗೆ ಚಾಂಪಿಯನ್ ಆಗಿದ್ದಾರೆ ಅಂತ ನಮ್ಮ ಲೋಗನ್ ಪಾಲ್ ಅವರ ವಾದ. ಅಫ್ಕೋರ್ಸ್ ಲೋಗನ್ ಪಾಲ್ ಅವರು ಫ್ಯೂಚರ್ ವರ್ಲ್ಡ್ ಚಾಂಪಿಯನ್, ನಮ್ಮೆಲ್ಲರಿಗೂ ಕೂಡ ಅದು ಗೊತ್ತು. 100% ಲೋಗನ್ ಪಾಲ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ನ ಅಥವಾ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ನ ಗೆದ್ದೇ ಗೆಲ್ತಾರೆ. ಬಟ್ ಕಾದ್ ನೋಡೋಣ ಆ ಒಂದು ಮೊಮೆಂಟ್ನ WWE ಅವರು ಯಾವಾಗ ಕೊಡ್ತಾರೆ ಅಂತ. ಸದ್ಯಕ್ಕೆ ಇವರು ಸಿಎಂ ಪಂಕ್ ಅವರ ಬಗ್ಗೆ ಈ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲೆನ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅದರಲ್ಲಿ ಅವರು ಸಿಜಾರೋ ಅವರಿಗೆ ಏನೋ ಹೇಳ್ತಾ ರೋಮನ್ ರೈನ್ಸ್ ಆಗಿ ತನ್ನ ಬಾಂಡಿಂಗ್ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಹಾಗೆ ರೋಮನ್ ರೈನ್ಸ್ ಅವರು ಸೇಮ್ ಪೇಜ್ಗೆ ಬರಬೇಕು ಅಂದ್ರೆ ಒಂದು ಸ್ಟೋರಿ ಲೈನ್ ನ ಅಗತ್ಯಕತೆ ಇಲ್ಲ. ನಮ್ಮ ನಡುವೆ ಹಿಸ್ಟ್ರಿಯಲ್ಲೇ ತುಂಬಾ ಸ್ಟೋರಿ ಲೈನು ಹಾಗೆ ಕನೆಕ್ಷನ್ಸ್ ಗಳಿದೆ. ಸೊ ನಾವು ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಕೂಡ ಸೇಮ್ ಪೇಜ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಸಿಜಾರೋ ಏನೇನೋ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಹಾಗೆ ತನ್ನ ಸೇಮ್ ಪೇಜ್ ಬಗ್ಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಮಾತಾಡ್ತಿರೋದನ್ನ ನೋಡಿದ್ರೆ ಅವರು WWE ಗೆ ರಿಟರ್ನ್ ಆದ್ಮೇಲೆ WWE ಅವರು ಮತ್ತೊಮ್ಮೆ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವ್ರನ್ನ ಆಸ್ ಎ ಟೀಮ್ ತೋರಿಸ್ತಾರೆ ಅಂತ ಅನ್ಕೋತೀನಿ. ರೀಸೆಂಟ್ ಆಗಿ ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ. ಸೆತ್ ರಾಲೆನ್ಸ್ ಅವರು ಬಂದ ಕೂಡಲೇ ವಿಷನ್ ಮೇಲೆ ಹೋಗ್ತಾರೆ. ಈ ಕಡೆ ರೋಮನ್ ರೈನ್ಸ್ ಅವರು ಕೂಡ ತನ್ನ ರೈವಲ್ರಿನ ವಿಷನ್ ಜೊತೆನೆ ಮಾಡ್ತಿರೋ ಕಾರಣ ಸೊ ಇವರಿಬ್ರು ಕೂಡ WWE ಅವರು ಒಟ್ಟಿಗೆ ತೋರಿಸಬಹುದು ಅಂತ. ಅಂಡ್ ಈಗ ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ತಿಳಿಸಿದ್ದಾರೆ, ನಾವಿಬ್ರು ಒಂದಾಗೋದಕ್ಕೆ ಯಾವುದೇ ರೀತಿಯ ರೀಸನ್ ಬೇಕಾಗಿಲ್ಲ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.